ಕೇಂದ್ರ ಕ್ಯಾಬಿನೆಟ್ನಲ್ಲಿ ಮಿತ್ರ ಪಕ್ಷಗಳಿಗೆ 12 ರಿಂದ 15 ಸಚಿವ ಸ್ಥಾನ ಸಿಗಬಹುದು. ಕ್ಯಾಬಿನೆಟ್ನಲ್ಲಿ ಇರೋದು ಒಟ್ಟು 81 ಸಚಿವ ಸ್ಥಾನ. ಜಾತಿ, ಪ್ರದೇಶ, ಒಬಿಸಿ, ಎಸ್ಸಿ, ಎಸ್ಟಿ ಮಹಿಳೆಯರಿಗೆ ಸೂಕ್ತ ಪ್ರಾತಿನಿಧ್ಯವನ್ನ ನೀಡಬೇಕಾಗುತ್ತೆ. ಸಾಮಾಜಿಕ ನ್ಯಾಯ ಒದಗಿಸೋ ಕೆಲಸ ಕೂಡ ಆಗಬೇಕಾಗುತ್ತೆ. ಇನ್ನು ಗೃಹ ರಕ್ಷಣೆ, ಹಣಕಾಸು, ವಿದೇಶಾಂಗ, ರೈಸಿನಾ ಹಿಲ್ ಖಾತೆಗಳು, ರಸ್ತೆ, ಹೆದ್ದಾರಿ, ರೈಲ್ವೆ, ಐಟಿ, ಶಿಕ್ಷಣ, ಕಾನೂನು ಈ ಪ್ರಮುಖ ಖಾತೆಗಳನ್ನು ಬಿಜೆಪಿಯೇ ಉಳಿಸಿಕೊಳ್ಳುವಂತಹ ಪ್ರಯತ್ನಗಳು ಆಗ್ತಾ ಇವೆ. ಆದರೆ ಸ್ಪೆಷಲಿ ಜೆಡಿಯು ಮತ್ತು ಟಿಡಿಪಿ ಪಕ್ಷದ ನಾಯಕರ ಬೇಡಿಕೆಯೂ ಕೂಡ ಪ್ರಮುಖ ಖಾತೆಗಳದ್ದಾಗಿದೆ. ಸೊ ಏನು ಮಾಡ್ತಾರೆ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಇದು ಪೋರ್ಟ್ಫೋಲಿಯೋಗೆ ಸಂಬಂಧಪಟ್ಟಂತೆ ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಲೇಹರ್ ಸಿಂಗ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಇಟ್ಟುಕೊಳ್ಳಲಾಗಿದೆ. ಸೊ ಹಾಗಾಗಿ ರಾಜ್ಯ ನಾಯಕರನ್ನ ನಾವು ಅಲ್ಲಿ ನೋಡ್ತಾ ಇದ್ದೀವಿ. ಮಾಜಿ ಸಿಎಂ ಯಡಿಯೂರಪ್ಪನವರು ಈಗ ತಾನೇ ಬಂದಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಕೂಡ ಅಲ್ಲಿದ್ದಾರೆ. ಕಾಗೇರಿ ಅವರು ಕೂಡ ಇದ್ದಾರೆ. ವಿ ಸೋಮಣ್ಣ ಅವರಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿದ್ದಾರೆ. ಅದರ ಜೊತೆಗೆ ಕರ್ನಾಟಕದ ಪಾಲಿಗೆ ಬಹಳಷ್ಟು ಖುಷಿಯ ವಿಚಾರ. ಯಾಕಂದ್ರೆ 3 ರಿಂದ 4 ಸಚಿವ ಸ್ಥಾನ ಸಿಗಬಹುದು ಅಂತ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ರಾಘವೇಂದ್ರ ಅವರಿದ್ದಾರೆ. ಸರ್, ಮೊದಲನೇದಾಗಿ ಹೊಸ ಸರ್ಕಾರ ರಚನೆ ಆಗ್ತಾ ಇದೆ, ಕಂಗ್ರ್ಯಾಚುಲೇಷನ್ಸ್. ಏನ್ ಅನ್ಸುತ್ತೆ ಫಸ್ಟ್ ರಿಯಾಕ್ಷನ್? ಸರ್, ಐತಿಹಾಸಿಕವಾದಂಥ ದಿನ ಇವತ್ತು. ಗೌರವಿತ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥ ಒಂದು ಪವಿತ್ರವಾದಂಥ ಒಂದು ದಿನ. ದೇಶದ ಒಂದು ಭವಿಷ್ಯ ದೃಷ್ಟಿಯಿಂದ ಇಂಥ ಒಂದು ಐತಿಹಾಸಿಕ ಒಂದು ಕ್ಷಣವನ್ನು ಇಡೀ ದೇಶದ ಜನ ಇವತ್ತು ಕ್ಷಣ ಕೂಡ ನೋಡ್ತಾ ಇದ್ದಾರೆ. ಇಂಥ ಪವಿತ್ರವಾದಂಥ ದಿನವನ್ನು ಕೊಟ್ಟಂಥ ನಮ್ಮ ದೇಶದ ಎಲ್ಲ ಗೌರವಿತ ಸತ್ಪ್ರಜೆಗಳಿಗೆ ಮತದಾರನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಈಗ ಬಹಳಷ್ಟು ಕುತೂಹಲ ಇರುವಂಥದ್ದು ಕರ್ನಾಟಕಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ವಿಚಾರ. ನಿಮ್ಮ ನಿರೀಕ್ಷೆ ಎಷ್ಟಿದೆ, ಕರ್ನಾಟಕಕ್ಕೆ ಎಷ್ಟು ಸಿಗಬಹುದು ಅಂತ? ಒಂದು, ಕರ್ನಾಟಕ ಕಳೆದ 4 ಟರ್ಮ್ನಲ್ಲೂ ಕೂಡ ಹೆಚ್ಚಿನ ಸಂಸತ್ ಸದಸ್ಯರನ್ನು ಭಾರತೀಯ ಜನತಾ ಪಕ್ಷದ ಕಡೆಯಿಂದ ಮತ್ತು ವಿಶೇಷವಾಗಿ ಈ ಬಾರಿ NDA ಮತ್ತು ಭಾರತೀಯ ಜನತಾ ಪಕ್ಷ ಎರಡೂ ಕಡೆಯಿಂದ ಕೂಡ ಅತ್ಯುತ್ತಮವಾದಂಥ ಒಂದು ಚುನಾಯಿತ ಪ್ರತಿನಿಧಿಗಳನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಈ ಬಾರಿ ಕರ್ನಾಟಕದ ಒಂದು ಯಾವುದೇ ವಿಚಾರಗಳಿರ್ಬೋದು, ಕರ್ನಾಟಕದ ಸಮಸ್ಯೆಗಳಿರ್ಬೋದು, ಅನೇಕ ಆನ್ಗೋಯಿಂಗ್ ಇಶ್ಯೂಸ್ಗಳಿರ್ಬೋದು, ಸಂಘಟನೆಗೆ ಶಕ್ತಿ ತುಂಬುವಂಥ ಕಾರ್ಯದಂತೂ ಯಾವತ್ತೂ ಕೂಡ ನಮಗೆ ಕೈ ಜೋಡಿಸ್ಕೊಳ್ತಾ ಬಂದಿದ್ದಾರೆ. ಇನ್ನು ಕೇಂದ್ರದಿಂದ ಹೆಚ್ಚಿನ ಒಂದು ಅನುದಾನಗಳನ್ನು ಕೊಡೋ ಮುಖಾಂತರ ಮತ್ತು ಶಾಶ್ವತವಾಗಿ ಅನೇಕ ಸಮಸ್ಯೆಗಳನ್ನು ಬಗೆಹರಿಸೋ ದಿಕ್ಕಿನಲ್ಲಿ ನಮ್ಮ ಸರ್ಕಾರದಿಂದ ನಾವು ಎಲ್ಲರೂ ಕೂಡ ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಹೊರತು ಮಂತ್ರಿಗಿರಿ ಇದೆಲ್ಲದೂ ಕೂಡ ಸೆಕೆಂಡರಿ. ಮತ್ತು ವಿಶೇಷವಾಗಿ ಯಾಕೆಂದರೆ ಇವತ್ತು NDA ಅನೇಕ ಪಕ್ಷಗಳ ಸಹಕಾರವನ್ನು ಕೂಡ ಇವತ್ತು ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಇವತ್ತು ಸರ್ಕಾರ ರಚನೆ ಆಗ್ತಾ ಇದೆ. ಅದಕ್ಕೂ ಕೂಡ ಪ್ರಾಧಾನ್ಯತೆ ಕೊಡಬೇಕಾಗತ್ತೆ. ಸೊ ಎಲ್ಲ ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಆ ಸಂದರ್ಭ ನೋಡ್ಕೊಂಡು ನಿಲುವನ್ನು ತೆಗೆದುಕೊಂಡು ಈ ಬಾರಿ ರಾಘವೇಂದ್ರ ಅವರು ಕ್ಯಾಬಿನೆಟ್ ಅಲ್ಲಿ ಇರ್ತಾರ? ಅದಕ್ಕಿಂತ ದೊಡ್ಡ ಒಂದು ಸ್ಥಾನ ನಮ್ಮ ಕ್ಷೇತ್ರದ ಮತದಾರರು ಕೊಟ್ಟಿದ್ದಾರೆ. ಅದಕ್ಕೆ ತೃಪ್ತಿ ಇದೆ ನನಗೆ. ಸರಿ, ಕೊನೆಯ ಪ್ರಶ್ನೆ, ವಿರೋಧ ಪಕ್ಷಗಳಿಗೆ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಅಪಪ್ರಚಾರ ಮುಖಾಂತರನೇ ಈ ಚುನಾವಣೆಯನ್ನು ಎದುರಿಸುವಂಥ ಪ್ರಯತ್ನವನ್ನು ತಾವೆಲ್ಲರೂ ಕೂಡ ಮಾಡಿದ್ರಿ. ಇವತ್ತು ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ಮಳೆಯ ಒಂದು ನಾವು ಅಂದ್ಕೊಂಡಂಥ ಒಂದು ರೀತಿಯಲ್ಲಿ ಆಗ್ತಾ ಇಲ್ಲ. ಇಂಥ ಸಂಕಷ್ಟ ಸಂದರ್ಭದಲ್ಲಿ ಇದೆಲ್ಲದೂ ಕೂಡ ಮರೆತು ಇನ್ನು ಸರ್ಕಾರ ಇದೆ ಅಂತ ಯಾರಿಗೂ ಕೂಡ ಅನಿಸ್ತಾ ಇಲ್ಲ. ಹಂಗಾಗಿ ಈ ಸಂದರ್ಭದಲ್ಲಿ ಒಟ್ಟಾಗಿ ಒಂದಾಗಿ ಕೇಂದ್ರ ರಾಜ್ಯದ ಸಹಕಾರದಿಂದ ಹಿಂದೆ ನಮ್ಮ ತೆರಿಗೆ ನಮ್ಮ ಇದು ಅಂತ ಹೇಳಿ ಹೋರಾಟವನ್ನು ಮಾಡಿದ್ವು. ಇದೆಲ್ಲ ಈ ಥರ ಸಣ್ಣ ಪುಟ್ಟ ರಾಜಕಾರಣವನ್ನು ಬಿಟ್ಟು ಮೋದಿಜಿಯವರ ಸಹಕಾರದಿಂದ ದೇಶ ನಡೆಸುವಂಥ ಒಂದು ಪ್ರಯತ್ನ ಕೈ ಜೋಡಿಸಬೇಕಂತ ವಿನಂತಿ ಮಾಡಿ. ಥ್ಯಾಂಕ್ ಯು ಸರ್, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಇದು ರಾಘವೇಂದ್ರ ಅವರು ಹೇಳುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ನವದೆಹಲಿ. ಲೇಹರ್ ಸಿಂಗ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಏರ್ಪಡಿಸಲಾಗಿದೆ. ಸೊ ಆ ಮೀಟಿಂಗ್ಗೆ ಸಾಕಷ್ಟು ಜನ ಎಂಪಿಗಳು ಬರ್ತಾ ಇದ್ದಾರೆ. ಬಿಜೆಪಿಯ ಪ್ರಮುಖ ಲೀಡರ್ಸ್ ಬರ್ತಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಬಂದಿದ್ದಾರೆ. ವಿಜೇಂದ್ರ ಕೂಡ ಇದ್ದಾರೆ. ನಿರ್ಮಲಾ ಸೀತಾರಾಮನ್ ಅವ್ರನ್ನ ಗಮನಿಸ್ತಾ ಇದ್ದೀರಾ. ನೂತನ MP ಆಗಿ ಆಯ್ಕೆಯಾಗಿರುವಂತಹ ಕಾಗೇರಿ ಅವರು ಕೂಡ ಅಲ್ಲಿದ್ದಾರೆ. ಸೊ ಶಶಿಕಲಾ ಜೊಲ್ಲೆ ಮತ್ತು ಅವರ ಪತಿ ಕೂಡ ಅಲ್ಲಿದ್ದಾರೆ. ಸೊ ಪರಾಜಿತ ಬಿಜೆಪಿಯ ಅಭ್ಯರ್ಥಿ ಅವರು. ಸೊ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಇದ್ದಾರೆ. ವಿ ಸೋಮಣ್ಣ ಇದ್ದಾರೆ. ಸೊ ಇವರೆಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ದಾರೆ. ಲೇಹರ್ ಸಿಂಗ್ ಅವರ ಮನೆಯಲ್ಲಿ ಈ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಏನು ಏರ್ಪಡಿಸಲಾಗಿದೆ, ಸೊ ಅಲ್ಲಿ ಆಲ್ಮೋಸ್ಟ್ ಆಲ್ ಕರ್ನಾಟಕದ ನಾಯಕರನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಕರ್ನಾಟಕದ ಪಾಲಿಗೆ ಎಷ್ಟು
ಸಚಿವರು ಅನ್ನೋದು ಕೂಡ ಸದ್ಯಕ್ಕೆ ಎಷ್ಟು ಸ್ಥಾನಗಳನ್ನು ಕರ್ನಾಟಕದ ಪಾಲಿಗೆ ನೀಡಲಾಗುತ್ತೆ ಮೋದಿ ಕ್ಯಾಬಿನೆಟ್ನಲ್ಲಿ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಇನ್ನು ಮೋದಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಹಾಜರಾಗ್ತಾರೆ. ದೇಶ ವಿದೇಶಗಳ ಗಣ್ಯರು ಉಪಸ್ಥಿತರಿರ್ತಾರೆ. 8ರಿಂದ 9 ಸಾವಿರ ಜನ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನೆರೆ ದೇಶಗಳ ಬಹುತೇಕ ಪ್ರಧಾನಿ ಅಧ್ಯಕ್ಷರಿಗೆ ಈಗಾಗಲೇ ಆಹ್ವಾನ ನೀಡಲಾಗಿದೆ. ಸೊ ಇಂಡಿಯಾ ನಾಯಕರಿಗೆ ನಿನ್ನೆವರೆಗೂ ಆಹ್ವಾನ ಇರಲಿಲ್ಲ. ಅದಾದ ನಂತರ ರಾತ್ರಿ ಅವರಿಗೆ ಇನ್ವೈಟ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಆದರೆ ಅವರಲ್ಲಿ ಯಾರು ಬರ್ತಾರೆ ಅಂತ, ಇನ್ನು VVIPಗಳು ಯಾರೆಲ್ಲ ಬರ್ತಾ ಇದ್ದಾರೆ ಅನ್ನುವಂತಹ ಅಪ್ಡೇಟ್ಸನ್ನು ನೀವು ನೋಡ್ತಾ ಇದ್ದೀರಿ. ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ ಅವರು ಬರ್ತಾ ಇದ್ದಾರೆ. ಇನ್ನು ಶ್ರೀಲಂಕಾದ ಅಧ್ಯಕ್ಷ ರಾನಿಲ್ ವಿಕ್ರಮ್ ಸಿಂಘೆ ಅವರು ಕೂಡ ಬರ್ತಾ ಇದ್ದಾರೆ. ಶೇಖ್ ಹಸೀನಾ ಅವರು ನಿನ್ನೆನೇ ದೆಹಲಿ ರೀಚ್ ಆಗಿದ್ದಾರೆ. ಇನ್ನು ಮಾಲ್ಡೀವ್ಸ್ನ ಅಧ್ಯಕ್ಷ ಮೊಯಿಜು ಅವರಿಗೂ ಕೂಡ ಇನ್ವಿಟೇಷನ್ ಹೋಗಿದೆ. ಮೊಹಮ್ಮದ್ ಮೊಯಿಜು ಅವರು ಭಾಗಿಯಾಗ್ತಾರಾ? ಇಂಟ್ರೆಸ್ಟಿಂಗ್ ನೋಡಬೇಕು. ಇನ್ನು ಸೆಷೆಲ್ಸ್ನ ಉಪಾಧ್ಯಕ್ಷ ಅಹ್ಮದ್ ಅಫೀಫ್ ಅವರಿಗೂ ಕೂಡ ಇನ್ವೈಟ್ ಮಾಡಲಾಗಿದೆ. ಈ ಎಲ್ಲ ನಾಯಕರು ಮೋದಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು. ಮಾರಿಷಸ್ನ ಪ್ರಧಾನಮಂತ್ರಿ ಪ್ರವಿಂದ್ ಕುಮಾರ್ ಜುಗ್ನೌತ್ ಅವರಿಗೂ ಕೂಡ ಇನ್ವೈಟ್ ಮಾಡಲಾಗಿದೆ. ಅವರು ಬರ್ತಾರೆ ಅನ್ನೋ ಮಾಹಿತಿ ಇದೆ. ಸೊ ನೇಪಾಳ ಪ್ರಧಾನಿ ಪುಷ್ಪ ಕಮಲ್ ದಹಲ್ ಅವರು ಇವತ್ತು ಮೋದಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಎಲ್ಲ VVIPಗಳಿಗೆ ಇನ್ವೈಟ್ ಮಾಡಲಾಗಿದೆ. ಪ್ರಧಾನಿ ಕಚೇರಿ ಅವರಿಗೆ ಆಲ್ರೆಡಿ ಈ ಬಗ್ಗೆ ಇನ್ವಿಟೇಷನ್ನ ಕಳುಹಿಸಿದೆ. ಸೊ ಅದರಲ್ಲಿ ಯಾರೆಲ್ಲ ಬರ್ತಾರೆ ಅನ್ನುವಂತಹ ಅಪ್ಡೇಟ್ಸ್ ಅನ್ನ ಗಮನಿಸಿದ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.